ಒಂದು ಹಳ್ಳಿಯಲ್ಲಿರುವಂತ ಚರ್ಚ್ನ ಒಳಗಡೆ ಏನೋ ಮಿಸ್ಟೀರಿಯಸ್ ಆಗಿ ನಡೀತಿದೆ. ಅಲ್ಲಿ ಏನ್ ನಡೀತಿದೆ ಅಂತ ಕಂಡುಹಿಡಿಯೋದಕ್ಕೆ ಒಂದಷ್ಟು ಸೋಲ್ಜರ್ಸ್ಗಳು ಹೋಗ್ತಾರೆ. ಆದ್ರೆ ಹೀಗೆ ಹೋದಂತ ಸೋಲ್ಜರ್ಸ್ಗಳು ಏನಾದ್ರು ಆ ಚರ್ಚ್ನ ಒಳಗಡೆ ಅವರಿಗೆ ಅಂತದ್ದು ಏನ್ ಸಿಕ್ತು ಅನ್ನೋದೇ ಇವತ್ ನಾವು ನೋಡ್ತಿರುವಂತ ಭಯಂಕರವಾಗಿರೋ ಸರ್ವೈವಲ್ ಮೂವಿ. ಅಂದಂಗೆ ಮೂವಿ ಹೆಸರು ಓವರ್ ಲಾರ್ಡ್ ಅಂತ. ಸರಿ, ಈಗ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊರಟೋಗೋಣ. ಈ ಕತೆ ಶುರುವಾಗೋದು 1944 ವರ್ಲ್ಡ್ ವಾರ್ 2 ನ ಸಮಯ. ಇಲ್ಲಿ ನಮ್ಗೆ ತೋರಿಸ್ತಾರೆ ಅಮೆರಿಕದ ಒಂದು ಮಿಲಿಟರಿ ಫೋರ್ಸ್ ಜರ್ಮನಿ ಕಡೆಗೆ ಹೋಗ್ತಿರುತ್ತೆ. ಯಾಕೆಂತಂದ್ರೆ ಇವರೆಲ್ಲರಿಗೂ ಒಂದು ಮಿಷನ್ ಅನ್ನ ಕೊಟ್ಟಿರ್ತಾರೆ. ಜರ್ಮನಿಯಲ್ಲಿರುವಂತ ಒಂದು ಹಳ್ಳಿಗೆ ಹೋಗಿ ಆ ಹಳ್ಳಿಯಲ್ಲಿರುವಂತ ಚರ್ಚ್ ಟವರ್ ನ ನಾಶ ಮಾಡೋದಕ್ಕೆ. ಆದ್ರೆ ಆ ಚರ್ಚ್ ನ ಒಳಗಡೆ ಅಂತದ್ದು ಏನಿದೆ ಅಂತ ಇವ್ರು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಮಿಷನ್ ಅನ್ನ ಕೊಟ್ಟಿರ್ತಾರೆ, ಅದನ್ನೇ ಇವರು ಫಾಲೋ ಮಾಡ್ತಿರ್ತಾರೆ ಅಷ್ಟೇ. ನಂತರ ನಮ್ಗೆ ಇದೇ ಸೋಲ್ಜರ್ಸ್ ಗಳಲ್ಲಿ ಬಾಯ್ಸ್ ಹಾಗೆ ಫೋರ್ಡ್ ನ ತೋರಿಸ್ತಾರೆ. ಇದೆಲ್ಲ ಆದ್ಮೇಲೆ ಇವರು ಜರ್ಮನಿಗೆ ಬರ್ತಿದ್ದಂಗೆನೆ ಕರ್ನಲ್, ನಾವು ಇಲ್ಲಿಗೆ ಬಂದಿರುವಂತ ಮಿಷನ್ ಅನ್ನ ಮುಗಿಸ್ಕೊಂಡು ಹೋಗ್ಲೇಬೇಕು, ಅದಕ್ಕೆ ನೀವು ರೆಡಿ ಆಗಿದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಪ್ಲೇನ್ ಭಯಂಕರವಾಗಿ ಅಲುಗಾಡೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಇವರ ಪ್ಲೇನ್ ಅನ್ನ ಜರ್ಮನಿಯವರು ಸುತ್ತುವರೆದ್ ಬಿಟ್ಟಿರ್ತಾರೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ ಇವರ ಪ್ಲೇನ್ ಧ್ವಂಸ ಆಗೋಗುತ್ತೆ. ಆದ್ರಿಂದ ತುಂಬಾ ಜನ ಸೋಲ್ಜರ್ಸ್ ಗಳು ಪ್ಯಾರಾಚೂಟ್ ಅನ್ನ ತಗೊಂಡು ಹೊರಗಡೆ ಹಾರ್ಬಿಡ್ತಾರೆ. ಅದೇ ರೀತಿ ಬಾಯ್ಸ್ ಕೂಡ ಪ್ಯಾರಾಚೂಟ್ ಇಂದ ಹಾರಿದ್ರಿಂದ ನೀರಿನ ಒಳಗಡೆ ಬಂದು ಬೀಳ್ತಾನೆ. ನಂತರ ತುಂಬಾ ಕಷ್ಟಪಟ್ಟು ಆ ಪ್ಯಾರಾಚೂಟ್ ಇಂದ ಬಿಡಿಸ್ಕೊಂಡು ಮೇಲೆ ಬಂದು ನೋಡ್ತಾನೆ. ಒಬ್ರು ಕೂಡ ಬದುಕಿದ್ದಾರೆ ಅನ್ನೋ ಸುಳಿವೆ ಇವನಿಗೆ ಸಿಕ್ತಿರೋದಿಲ್ಲ. ಅಲ್ಲಿಂದ ಇವನು ಮುಂದೆ ಬಂದು ನೋಡಿದ್ರೆ ಇವರ ಕರ್ನಲ್ ಅನ್ನ ಜರ್ಮನಿಯವರು ಸುತ್ತುವರೆದು ಬಿಟ್ಟಿರ್ತಾರೆ. ಅವರನ್ನ ಕಾಪಾಡಬೇಕು ಅಂತ ಇವನು ಅನ್ಕೊಳ್ತಿರ್ಬೇಕಾದ್ರೆ ಫೋರ್ಡ್ ಬಂದು ಇವನನ್ನ ತಡಿತಾನೆ. ಹಾಗೆ ಜರ್ಮನಿಯವರು ಕರ್ನಲ್ ನ ಸಾಯಿಸ್ಬಿಡ್ತಾರೆ. ಫೋರ್ಡ್ ಏನಕ್ಕೆ ಇವನನ್ನ ತಡೆದ ಅಂತಂದ್ರೆ ಕರ್ನಲ್ ನ ಇವರು ಕಾಪಾಡೋದಕ್ಕಾಗೋದಿಲ್ಲ ಅಂತ ಇವನಿಗೆ ಗೊತ್ತಾಗೋಗಿರುತ್ತೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಫೋರ್ಡ್ಗೆ ಯಾರು ಸತ್ರು ಯಾರು ಬದುಕಿದ್ರು ಏನು ಆಗ್ಬೇಕಾಗಿಲ್ಲ, ಇವ್ರು ಇಲ್ಲಿಗೆ ಬಂದಿರುವಂತ ಮಿಷನ್ ಅನ್ನ ಮುಗಿಸ್ಕೊಂಡು ಹೋಗ್ಬೇಕು ಅಷ್ಟೇ ಇವನಿಗೆ. ಸರಿ ಅಂತ ಹೇಳಿ ಇವರಿಬ್ರು ಈ ಕಾಡ್ನಲ್ಲಿ ಮುಂದೆ ಬರ್ತಿರ್ಬೇಕಾದ್ರೆ ಇವರ ಟೀಮ್ ನಲ್ಲಿ ಬದುಕಿರುವಂತ ಇನ್ನೂ ಕೂಡ 3 ಸೋಲ್ಜರ್ಸ್ ಗಳು ಇವರಿಗೆ ಸಿಗ್ತಾರೆ. ಇದರಿಂದ ಇವ್ರ 5 ಜನಕ್ಕೂ ಸ್ವಲ್ಪ ಸಂತೋಷ ಆಗುತ್ತೆ, ಸ್ವಲ್ಪ ಜನನಾದ್ರೂ ಬದುಕಿದೀವಲ್ಲ ಅಂತ. ಅದಕ್ಕೆ ಇವರೆಲ್ಲರೂ ಬಂದಿರುವಂತ ಮಿಷನ್ ಮುಗಿಸೋದಕ್ಕೆ ಜರ್ಮನಿಯ ಆ ಹಳ್ಳಿ ಕಡೆಗೆ ಹೋಗ್ತಿರ್ತಾರೆ. ಆದ್ರೆ ಭೂಮಿಲಿ ಬಚ್ಚಿಟ್ಟಿರುವಂತ ಒಂದು ಮೈನ್ ನ ಮೇಲೆ ಕಾಲಿಡ್ತಿದ್ದಂಗೆನೆ ಇವರಲ್ಲಿದ್ದಂತ ಒಬ್ಬ ಸೋಲ್ಜರ್ ಸತ್ತೋಗ್ತಾನೆ. ಅಂದ್ರೆ ಈ ಜಾಗದಲ್ಲಿ ಮೈನ್ ಬಾಂಬ್ ಗಳನ್ನ ಹೂತಿಟ್ಟಿದ್ದಾರೆ ಅಂತ. ಅದಕ್ಕೆ ಉಳಿದವರೆಲ್ಲರೂ ತುಂಬಾ ಕಷ್ಟಪಟ್ಟು ಎಲ್ಲೆಲ್ಲಿ ಮೈನ್ಸ್ ಗಳು ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಅಲ್ಲಿಂದ ಮುಂದೆ ಬರ್ತಾರೆ. ಇಲ್ಲಿ ಬಾಯ್ಸ್ಗೆ ತುಂಬಾ ಬೇಜಾರಾಗ್ತಿರುತ್ತೆ, ನನ್ನ ಕಣ್ಣ ಮುಂದೆನೆ ಎಷ್ಟೊಂದ್ ಜನ ಸತ್ತೋದ್ರು ಅಂತ. ಆದ್ರೆ ಈ ಕಾಡ್ನಲ್ಲಿ ಇವರೆಲ್ಲರಿಗೂ ಒಂದು ವಿಚಿತ್ರವಾಗಿರುವಂತ ಡೆಡ್ ಬಾಡಿ ಕಾಣಿಸುತ್ತೆ. ಈ ಬಾಡಿ ಯಾವ ಪ್ರಾಣಿದು ಅಂತಾನು ಕೂಡ ಇವರಿಗೆ ಅರ್ಥ ಆಗ್ತಿರೋದಿಲ್ಲ, ಅಷ್ಟೊಂದು ವಿಚಿತ್ರವಾಗಿರುತ್ತೆ. ಹೀಗೆ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ಯಾರೋ ಬರ್ತಿರುವಂತ ಶಬ್ದ ಕೇಳಿಸಿ ಇವರೆಲ್ಲರೂ ರೆಡಿ ಆಗ್ತಾರೆ. ನೋಡಿದ್ರೆ ಒಬ್ಳು ಹುಡುಗಿ ಇಲ್ಲಿ ಓಡಾಡ್ತಿರ್ತಾಳೆ. ಆದ್ರಿಂದ ಅವಳು ಜರ್ಮನಿಯ ಸೈನಿಕರಿಗೆ ಹೇಳಬಾರ್ದು ಅಂತ ಓಡಿಸ್ಕೊಂಡ್ ಬಂದು ಇವಳನ್ನ ಹಿಡಿದು ಅರ್ಥ ಮಾಡಿಸ್ತಾರೆ. ನಮ್ಮಿಂದ ನಿನಗೆ ಏನು ಕೂಡ ಅಪಾಯ ಆಗೋದಿಲ್ಲ, ನೀನು ಆರಾಮಾಗಿರ್ಬೋದು ಅಂತ. ಆದ್ರೆ ಈ ಹುಡುಗಿ ಜರ್ಮನಿ ಭಾಷೆಯಲ್ಲಿ ಮಾತಾಡ್ತಿರ್ತಾಳೆ. ಅದು ಬಾಯ್ಸ್ಗೆ ಬಿಟ್ಟು ಇನ್ಯಾರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಇವನಿಗೆ ಜರ್ಮನಿ ಭಾಷೆ ಬರುತ್ತೆ. ಆದ್ರಿಂದ ಇವನು ಹೇಳ್ತಾನೆ, ಚರ್ಚ್ ಇರುವಂತ ನಿಮ್ಮ ಹಳ್ಳಿಗೆ ನಮ್ಮನ್ನೆಲ್ಲಾರನು ಕರ್ಕೊಂಡು ಹೋಗ್ತೀಯ ಅಂತ. ಸರಿ ಅಂತ ಹೇಳಿ ಇವಳು ಕೂಡ ಅವರನ್ನ ಕರ್ಕೊಂಡು ಇವರ ಹಳ್ಳಿಗೆ ಬರ್ತಾಳೆ. ಹೇಳ್ಬೇಕು ಅಂತಂದ್ರೆ ಜರ್ಮನಿಯ ಸೈನಿಕರೇ ಈ ಹಳ್ಳಿನ ಅರ್ಧ ನಾಶ ಮಾಡ್ಬಿಟ್ಟಿರ್ತಾರೆ. ನಂತರ ಫೋರ್ಡ್ ಇಬ್ರು ಸೈನಿಕರನ್ನೇ ಇವನ್ ಜೊತೆ ಕರ್ಕೊಂಡು ಮುಂದೆ ಹೋಗಿ ನಾವು ನೋಡ್ಕೊಂಡ್ ಬರ್ತೀವಿ, ನೀನು ಈ ಹುಡುಗಿ ಜೊತೆ ಇಲ್ಲೇ ಇರು ಅಂತ ಹೇಳಿ ಬಾಯ್ಸ್ ನ ಇಲ್ಲೇ ಬಿಟ್ಟು ಇವರೆಲ್ಲರೂ ಹೋಗ್ತಾರೆ. ಆದ್ರೆ ಅದೇ ಸಮಯಕ್ಕೆ ಮನೆಯಿಂದ ಯಾರೋ ಹೊರಗಡೆ ಬರ್ತಿದ್ದಾರೆ ಅಂತ ಬಾಯ್ಸ್ ಕೂಡ ಬಚ್ಚಿಟ್ಕೊಬಿಡ್ತಾನೆ. ಇದರಿಂದ ಈ ಹುಡುಗಿ ಮನೆಯಿಂದ ಹೊರಗಡೆ ಬಂದಿರುವಂತ ಆ ಲೇಡಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆಗ ಅದನ್ನ ಅಲ್ಲೇ ಇದ್ದಂತ ಜರ್ಮನಿ ಸೋಲ್ಜರ್ಸ್ ಗಳು ನೋಡಿ ಆ ಹುಡುಗಿನ ಹಿಡ್ಕೊಂಡು ವಿಚಾರಿಸ್ತಿರ್ಬೇಕಾದ್ರೆ ಅಲ್ಲಿಗೆ ಆ ಮಿಲಿಟರಿ ಸೋಲ್ಜರ್ಸ್ ಗಳ ಕಮಾಂಡರ್ ಬಂದು ನೀನ್ ಇಲ್ಲಿಂದ ಹೋಗ್ಬೋದು ಅಂತ ಆ ಹುಡುಗಿನ ಬಿಡಿಸಿ ಕಳಿಸ್ತಾನೆ. ಈ ಕಡೆ ಬಾಯ್ಸ್ ಕೂಡ ಫೋರ್ಡ್ ಇದ್ದಂತ ಜಾಗಕ್ಕೆ ಬಂದು ತಲುಪ್ತಾನೆ. ಹಾಗೆ ಅಲ್ಲಿಗೆ ಈ ಹುಡುಗಿ ಕೂಡ ಬರ್ತಾಳೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಹುಡುಗಿಗೆ ಜರ್ಮನಿ ಸೋಲ್ಜರ್ಸ್ ಗಳನ್ನ ಕಂಡ್ರೆ ಆಗೋದಿಲ್ಲ ಅಂತ. ಅದಕ್ಕೆ ಅವ್ರ 4 ಜನರನ್ನ ಇವಳ ಮನೆಗೆನೆ ಕರ್ಕೊಂಡ್ ಬರ್ತಾಳೆ. ಆದ್ರೆ ಇವಳ ಮನೆಯ ಒಂದು ರೂಮ್ ನಿಂದ ತುಂಬಾ ಭಯಂಕರವಾಗಿರುವಂತ ಶಬ್ದ ಬರ್ತಿರುತ್ತೆ. ಅದಕ್ಕೆ ನನ್ನ ಆಂಟಿಗೆ ಹುಷಾರಿಲ್ಲ ಅಂತ ಇವಳು ಹೇಳ್ತಾಳೆ. ಅಷ್ಟೇ ಅಲ್ಲದೆ ಈ ಹುಡುಗಿಗೆ ಪೌಲ್ ಅನ್ನೋ ಒಬ್ಬ ತಮ್ಮ ಕೂಡ ಇರ್ತಾನೆ. ಅಂದಂಗೆ ಈ ಹುಡುಗಿ ಹೆಸರು ಕ್ಲೋಯಿ ಅಂತ. ಇವಳಿಗೂ ಕೂಡ ಇಂಗ್ಲಿಷ್ ಭಾಷೆ ಬರುತ್ತೆ. ಆದ್ರೆ ಇಷ್ಟೊತ್ತವರೆಗೂ ಇವ್ರ ಮೇಲೆ ನಂಬಿಕೆ ಬರದೆ ಮಾತಾಡಿರ್ಲಿಲ್ಲ. ಈಗ ಫೋರ್ಡ್ ಹಾಗೆ ಇವರ ಟೀಮ್ ನವರೆಲ್ಲ ಇವರು ಇಲ್ಲಿಗೆ ಬಂದಿರುವಂತ ಮಿಷನ್ ಅನ್ನ ಮುಗಿಸೋದಕ್ಕೆ ಅಂದ್ರೆ ಆ ಚರ್ಚ್ ಅನ್ನ ನಾಶ ಮಾಡೋದಕ್ಕೆ ಎಲ್ಲಾ ತಯಾರಿಯನ್ನು ಮಾಡ್ಕೋತಿರ್ಬೇಕಾದ್ರೆ ಹೊರಗಡೆ ನೋಡ್ತಾರೆ ಜರ್ಮನಿಯ ಸೋಲ್ಜರ್ಸ್ ಗಳು ಮನೇಲಿದ್ದಂತ ಇಬ್ರು ವ್ಯಕ್ತಿಗಳನ್ನ ಸುಮ್ನೆ ಹೊರಗಡೆ ಕರ್ಕೊಂಡ್ ಬಂದು ಸಾಯಿಸ್ಬಿಡ್ತಾರೆ. ಇದೇ ರೀತಿ ಕ್ಲೋಯಿ ತಂದೆ ತಾಯಿನೂ ಕೂಡ ಅವರು ಸಾಯಿಸ್ಬಿಟ್ಟಿರ್ತಾರೆ. ಆದ್ರಿಂದನೇ ಅವಳಿಗೆ ಜರ್ಮನಿಯ ಸೋಲ್ಜರ್ಸ್ ಗಳನ್ನ ಕಂಡ್ರೆ ಆಗೋದಿಲ್ಲ. ಆಗ ಬಾಯ್ಸ್ ಹೇಳ್ತಿರ್ತಾನೆ, ನಾವು ನಿಧಾನವಾಗಿ ಎಲ್ಲಾ ಪ್ಲಾನ್ ಅನ್ನ ಮಾಡ್ಕೋಬೇಕು ಅಂತ. ಇವನ ಮಾತಿಂದ ನಮ್ಗೆ ಅರ್ಥ ಆಗೋಗುತ್ತೆ ಇವನಿಗೆ ಯಾರಿಗೂ ಕೂಡ ನೋವು ಮಾಡೋದಕ್ಕೆ ಬೇಜಾರ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ, ಇವನು ತುಂಬಾ ಸಾಫ್ಟ್ ಮನುಷ್ಯ ಅಂತ. ಇಲ್ಲಿ ಬಾಯ್ಸ್ ಹಾಗೆ ಫೋರ್ಡ್ ನ ಜೊತೆ ಇನ್ನೂ ಇಬ್ರು ಸೋಲ್ಜರ್ಸ್ ಗಳಿದಾರಲ್ಲ, ಅದರಲ್ಲಿ ಒಬ್ಬನ ಹೆಸರು ಟಿಬೆಟ್ ಅಂತ, ಮತ್ತೊಬ್ಬನ ಹೆಸರು ಚೇಜ್ ಅಂತ. ನಂತರ ಬಾಯ್ಸ್ ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಅದೇ ರೂಮ್ ಇಂದ ಭಯಂಕರವಾಗಿರೋ ಶಬ್ದಗಳು ಬರ್ತಿರ್ತವೆ. ಅದಕ್ಕೆ ಏನಿರ್ಬೋದು ಅಂತ ಹತ್ರ ಹೋಗಿ ನೋಡಿದ್ರೆ ತುಂಬಾ ವಿಚಿತ್ರವಾಗಿ ಕನ್ವರ್ಟ್ ಆಗಿರುವಂತ ಒಬ್ಳು ಲೇಡಿ ಅಲ್ಲಿ ಇರ್ತಾಳೆ. ಆಗ ಕ್ಲೋಯಿ
ಕ್ಲೋಯಿ ಬಂದು ಹೇಳ್ತಾಳೆ, ಆ ಜರ್ಮನ್ ಸೈನಿಕರು ನನ್ನ ಆಂಟಿನೂ ಕೂಡ ಚರ್ಚ್ ನ ಒಳಗಡೆ ಕರ್ಕೊಂಡು ಹೋಗಿದ್ರು, ಅಲ್ಲಿಂದ ಬಂದ್ಮೇಲೆ ಇವರು ಈ ರೀತಿ ಆಗೋಗಿದ್ದಾರೆ ಅಂತ. ಈ ಕಡೆ ನಮ್ಗೆ ಟಿಬೆಟ್ ಹಾಗೆ ಚೇಸ್ ನ ತೋರಿಸ್ತಾರೆ. ಇವರಿಬ್ರು ಜರ್ಮನ್ ಸೈನಿಕರನ್ನ ವಾಚ್ ಮಾಡೋದಕ್ಕೆ ಅಂತ ಹೊರಗಡೆ ಬಂದಿರ್ತಾರೆ. ನಂತರ ಸೀನ್ ಮತ್ತೊಂದ್ಸಲ ಕ್ಲೋಯಿ ಹಾಗೆ ಬಾಯ್ಸ್ ನ ಕಡೆಗೆ ಶಿಫ್ಟ್ ಆದಾಗ ನಮ್ಗೆ ಗೊತ್ತಾಗುತ್ತೆ ಇವಳಿಗೆ ಬಾಯ್ಸ್ ನ ಮೇಲೆ ಒಳ್ಳೆ ಒಪಿನಿಯನ್ ಬಂದಿರುತ್ತೆ. ಯಾಕೆಂತಂದ್ರೆ ಇವಳಿಗೆ ಅನ್ನಿಸ್ತಿರುತ್ತೆ ಇವನು ತುಂಬಾ ಒಳ್ಳೆ ವ್ಯಕ್ತಿ ಅಂತ. ಅದಕ್ಕೆ ಇವಳು ಮತ್ತೊಂದು ಭಯಂಕರವಾಗಿರುವಂತ ವಿಷಯನ ಇವನಿಗೆ ಹೇಳ್ತಾ ಹೋಗ್ತಾಳೆ. ಆ ಜರ್ಮನ್ ಸೈನಿಕರು ನಮ್ಮ ಹಳ್ಳಿಯಲ್ಲಿರುವಂತ ಜನರನ್ನೆಲ್ಲರನ್ನು ಕರ್ಕೊಂಡು ಹೋಗಿ ಆ ಚರ್ಚ್ ನಲ್ಲಿರುವಂತ ಲ್ಯಾಬ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಆದ್ರೆ ಅವರು ಯಾವ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ. ಹೀಗೆ ಇವರು ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇವರ ಮನೆ ಹತ್ರ ಜರ್ಮನ್ ಸೈನಿಕರು ಬಂದು ಬಾಗ್ಲನ್ನ ತಟ್ಟೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಬಚ್ಚಿಟ್ಕೋತಿದ್ದಂಗೆನೆ ಇವಳು ಕೂಡ ಬಂದು ಡೋರ್ ಅನ್ನ ಓಪನ್ ಮಾಡ್ತಾಳೆ. ಆಗ ಸೈನಿಕರ ಕಮಾಂಡರ್ ಸೀದಾ ಮನೆ ಒಳಗಡೆ ಬಂದು ಬಾಗ್ಲನ್ನ ಹಾಕ್ಸಿ ಇವಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಮೇಲ್ಗಡೆ ಇರುವಂತ ಕ್ಲೋಯಿಯ ತಮ್ಮ ಬಾಲ್ ಅನ್ನ ಬೆಳೆಸ್ಬಿಡ್ತಾನೆ. ಇದರಿಂದ ಈ ಕಮಾಂಡರ್ ಗೆ ಡೌಟ್ ಬಂದು ಇಬ್ರು ಸೈನಿಕರನ್ನ ಮೇಲೆ ಕಳಿಸ್ತಾನೆ, ಯಾರಿದ್ದಾರೆ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ. ಈ ಸೈನಿಕರು ಮೇಲೆ ಬಂದು ನೋಡಿದ್ರೆ ಪೌಲ್ ಆಟ ಆಡ್ತಿರೋದು ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಬಾಯ್ಸ್ ಆಗಿ ಫಾರ್ಡ್ ಕೂಡ ರೆಡಿ ಆಗಿ ನಿಂತಿರ್ತಾರೆ, ಅವ್ರೇನಾದ್ರೂ ನಮ್ನ ನೋಡಿದ್ರೆ ಸಾಯಿಸ್ಬೇಕು ಅಂತ. ಆದ್ರೆ ಜರ್ಮನ್ ಸೈನಿಕರು ಬರೀ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಅಂತ ಹೊರಟೋಗ್ತಾರೆ. ಹಾಗೆ ಕಮಾಂಡರ್ ನೀವಿಬ್ರು ಚರ್ಚ್ ಹತ್ರ ಹೋಗಿ ನಾನ್ ನಾಳೆ ಬರ್ತೀನಿ ಅಂತ ಆ ಇಬ್ರು ಸೈನಿಕರನ್ನ ಕಳಿಸ್ಬಿಡ್ತಾನೆ. ಅವ್ರು ಹೋಗ್ತಿದ್ದಂಗೆ ಇವನು ಕ್ಲೋಯಿ ಜೊತೆ ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಇದರಿಂದ ಬಾಯ್ಸ್ ಆಗಿ ಫೋರ್ಡ್ ಇವನಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಚೆನ್ನಾಗಿ ಹೊಡೆದು ಕೇಳೋದಕ್ಕೆ ಶುರು ಮಾಡ್ತಾರೆ, ನೀವೆಲ್ಲರೂ ಚರ್ಚ್ ನಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಆದ್ರೆ ಇಷ್ಟೇ ಕೇಳ್ತಿದ್ರು ಕೂಡ ಇವನು ಹೇಳ್ತಿರೋದಿಲ್ಲ. ಆದ್ರಿಂದ ಫೋರ್ಡ್ ಇವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ನೀನು ಟಿಬೆಟ್ ಹಾಗೆ ಚೇಸ್ ನ ಕರ್ಕೊಂಡ್ ಬಾ ಅಂತ ಬಾಯ್ಸ್ ನ ಕಳಿಸ್ತಾನೆ. ಅದಕ್ಕೆ ಇವನು ಕೂಡ ಹೊರಗಡೆ ಬಂದು ಎಷ್ಟೇ ಹುಡ್ಕಾಡಿದ್ರು ಟಿಬೆಟ್ ಹಾಗೆ ಚೇಸ್ ಎಲ್ಲೂ ಕಾಣಿಸೋದಿಲ್ಲ. ಆದ್ರಿಂದ ಕಾಡ್ನಲ್ಲಿ ನಡೀತಾ ನಡೀತಾ ಆ ಚರ್ಚ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾನೆ. ಇಲ್ಲಿ ನೋಡಿದ್ರೆ ಜರ್ಮನ್ ಸೈನಿಕರು ಚರ್ಚ್ ನ ಒಳಗಡೆಯಿಂದ ಎಕ್ಸ್ಪೆರಿಮೆಂಟ್ ಮಾಡಿರುವಂತ ಜನರನ್ನ ಹೊರಗಡೆ ಕರ್ಕೊಂಡ್ ಬಂದು ಸುಟ್ಟಾಕೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಸುಟ್ಟಾಕೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವ್ರು ಯಾರು ಸಾಯ್ತಿರೋದಿಲ್ಲ. ಇದರಿಂದ ಇವನು ಹೆದರ್ಕೊಂಡು ಈ ವಿಷಯನ ಫೋರ್ಡ್ಗೆ ಹೇಳೋದಕ್ಕೆ ಅಂತ ಮತ್ತೆ ಮನೆಗೆ ಹೋಗ್ತಿರ್ಬೇಕಾದ್ರೆ ರೋಡ್ ನಲ್ಲಿ ಜರ್ಮನ್ ಸೈನಿಕರ ಒಂದು ಟ್ರಕ್ ಹೋಗ್ತಿರುತ್ತೆ. ಅದಕ್ಕೆ ಇವನು ಅಲ್ಲೇ ಬಚ್ಚಿಟ್ಕೋತಾನೆ. ಆದ್ರೆ ಟ್ರಕ್ ಹೋಗ್ತಿದ್ದಂಗೆನೆ ಇವನ ಹಿಂದೆ ಒಂದು ನಾಯಿ ಕೂಡ ಬಂದ್ಬಿಡುತ್ತೆ. ಆ ನಾಯಿಯಿಂದ ಇವನು ತಪ್ಪಿಸ್ಕೊಳ್ಳೋದಕ್ಕೆ ಜರ್ಮನ್ ಸೈನಿಕರ ಟ್ರಕ್ ಅನ್ನೇ ಹತ್ಬಿಡ್ತಾನೆ. ಇದ್ರೊಳಗಡೆ ನೋಡಿದ್ರೆ ತುಂಬಾ ಜರ್ಮನ್ ಸೈನಿಕರ ಡೆಡ್ ಬಾಡಿಗಳು ಇರ್ತವೆ. ಈ ಬಾಡಿಗಳನ್ನ ನೋಡ್ತಿದ್ರೆ ಯಾವುದೋ ಒಂದು ದೊಡ್ಡ ಜೀವಿವರನ್ನ ಕಚ್ಚಿ ಸಾಯಿಸಿರೋ ರೀತಿ ಇರುತ್ತೆ. ಆಗ ಇವನು ಗಮನಿಸ್ತಾನೆ ಈ ಟ್ರಕ್ ಸೀದಾ ಚರ್ಚ್ ಟವರ್ ನ ಒಳಗಡೆ ಹೋಗ್ತಿರುತ್ತೆ. ಅದಕ್ಕೆ ಇವನು ಕೂಡ ಡೆಡ್ ಬಾಡಿಗಳಿಂದ ತನ್ನನ್ನ ತಾನು ಮುಚ್ಕೊಂಡು ಬಚ್ಚಿಟ್ಕೊಬಿಡ್ತಾನೆ. ಟ್ರಕ್ ಅನ್ನ ಸ್ಟಾಪ್ ಮಾಡಿ ಆ ಸೈನಿಕರು ಡೆಡ್ ಬಾಡಿಗಳನ್ನ ಬೇರೆ ಕಡೆಗೆ ಸಾಗಿಸ್ತಿರ್ಬೇಕಾದ್ರೆ ಬಾಯ್ಸ್ ತುಂಬಾ ಕಷ್ಟಪಟ್ಟು ಟ್ರಕ್ ಇಂದ ಹೊರಗಡೆ ಬರ್ತಾನೆ. ಅದೇ ರೀತಿ ಇವನು ಎಲ್ಲರ ಕಣ್ಣನ್ನ ತಪ್ಪಿಸಿ ಅಲ್ಲೇ ಇದ್ದಂತ ಒಂದು ಡೋರ್ ಅನ್ನ ಓಪನ್ ಮಾಡ್ಕೊಂಡು ಒಳಗಡೆ ಕೂಡ ಬಂದ್ಬಿಡ್ತಾನೆ. ಯಾರ ಕೈಗಾದ್ರೂ ಸಿಕ್ಬಿಡ್ತೀನ ಅನ್ನೋ ಭಯದಲ್ಲಿ ಇವನು ಮುಂದೆ ಬಂದಾಗ ಒಂದು ಸೆಲ್ ಇಂದ ಯಾರೋ ಕಿರ್ಚಾಡ್ತಿರುವಂತ ಶಬ್ದ ಇವನಿಗೆ ಕೇಳಿಸುತ್ತೆ. ಅದಕ್ಕೆ ಆ ಸೆಲ್ ನಲ್ಲಿದ್ದಂತ ಕಿಂಡಿಲಿ ನೋಡಿದಾಗ ಒಬ್ಬ ವ್ಯಕ್ತಿನ ಕೂಡಾಕಿರ್ತಾರೆ. ಅದೇ ಸಮಯಕ್ಕೆ ಈ ಜಾಗಕ್ಕೆ ಯಾರೋ ಬರ್ತಿರುವಂತ ಶಬ್ದ ಕೇಳಿಸಿ ಇವನು ಬಚ್ಚಿಟ್ಕೋತಿದ್ದಂಗೆನೆ ಈ ಜಾಗದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿರುವಂತ ಸೈಂಟಿಸ್ಟ್ ಬಂದು ಸೆಲ್ ನಲ್ಲಿರುವಂತ ವ್ಯಕ್ತಿಯ ಜೊತೆಗೆ ರಾಕ್ಷಸನ ರೀತಿ ಕೂಗಾಡ್ತಿರುವಂತ ಮತ್ತೊಬ್ಬ ವ್ಯಕ್ತಿನ ಬಿಟ್ಟು ಹೋಗ್ತಾನೆ. ಅದಕ್ಕೆ ಯಾರಿರ್ಬೋದು ಅಂತ ಬಾಯ್ಸ್ ಮತ್ತೆ ಆ ಕಿಂಡಿಲಿ ಬಂದು ನೋಡಿದ್ರೆ ಆಗ್ಲೇ ಇದ್ದಂತ ವ್ಯಕ್ತಿನೇ ಇರೋದಿಲ್ಲ, ವಿಚಿತ್ರವಾಗಿ ಕನ್ವರ್ಟ್ ಆಗಿರುವಂತ ಮತ್ತೊಬ್ಬ ವ್ಯಕ್ತಿ ಇರ್ತಾನೆ. ಅದನ್ನ ನೋಡ್ಕೊಂಡು ಇವನು ಮುಂದೆ ಬಂದಾಗ ಇಲ್ಲೇ ಇರುವಂತ ಜರ್ಮನ್ ಸೈನಿಕರ ಕಂಟ್ರೋಲ್ ರೂಮ್ ಕೂಡ ಇವನಿಗೆ ಕಾಣಿಸುತ್ತೆ. ಈ ಕಡೆ ನಮ್ಗೆ ತೋರಿಸ್ತಾರೆ ಟಿಬೆಟ್ ಹಾಗೆ ಚೇಸ್ ಎಲ್ಲೂ ಹೋಗಿರೋದಿಲ್ಲ, ಹಳ್ಳಿಲೇ ಇರ್ತಾರೆ. ಹಾಗೆ ಈ ಕಡೆ ಬಾಯ್ಸ್ ಸ್ವಲ್ಪ ಮುಂದೆ ಬಂದಾಗ ಒಂದು ಲ್ಯಾಬ್ ಗೆ ಬಂದು ತಲುಪ್ತಾನೆ. ಇಲ್ಲಿ ಇವನಿಗೆ ಕಪ್ಪು ಕಲರ್ ಲಿಕ್ವಿಡ್ ಕಾಣಿಸುತ್ತೆ. ಹಾಗೆ ಜೀವಂತವಾಗಿರುವಂತ ಮನುಷ್ಯರನ್ನ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಒಂದು ಬ್ಯಾಗ್ ನಲ್ಲಿ ಕೂಡಾಕಿರ್ತಾರೆ. ಸರಿ ಅಂತ ಹೇಳಿ ಇವನು ಅದನ್ನು ಕೂಡ ದಾಟಿ ಮುಂದೆ ಬಂದಾಗ ಇಲ್ಲಿ ಇಟ್ಟಿರುವಂತ ಒಂದಷ್ಟು ರೆಡ್ ಕಲರ್ ಇಂಜೆಕ್ಷನ್ ಗಳು ಕಾಣಿಸ್ತವೆ. ಇಲ್ಲಿ ನಡೀತಿರುವಂತ ಎಕ್ಸ್ಪೆರಿಮೆಂಟ್ ಗೂ ಈ ಇಂಜೆಕ್ಷನ್ ಗೂ ಏನಾದ್ರೂ ಸಂಬಂಧ ಇರಬಹುದು ಅಂತ ಒಂದು ಇಂಜೆಕ್ಷನ್ ನ ತಗೊಂಡು ಜೋಬ್ಗೆ ಹಾಕೋತಾನೆ. ಹಾಗೆ ಪಕ್ಕದಲ್ಲಿ ಯಾರೋ ಮಾತಾಡ್ತಿರುವಂತ ಶಬ್ದ ಕೇಳಿಸಿ ಬಟ್ಟೆನ ತೆಗೆದು ನೋಡಿದ್ರೆ ತಲೆ ಮಾತ್ರ ಜೀವಂತವಾಗಿರುತ್ತೆ, ಬಾಡಿನೇ ಇರೋದಿಲ್ಲ. ಇದರಿಂದ ಇವನು ಹೆದರ್ಕೊಂಡು ಮುಂದೆ ಬಂದು ನೋಡಿದ್ರೆ ಇವನ ಜೊತೆನೆ ಇವನ ಟೀಮ್ ನಲ್ಲೇ ಪ್ಲೇನ್ ನಲ್ಲಿ ಬಂದಿದ್ದಂತ ಜೇಕೋಬ್ ಅನ್ನೋ ಸೋಲ್ಜರ್ ನ ಕಟ್ ಹಾಕಿರೋದನ್ನ ನೋಡ್ತಾನೆ. ಅವನನ್ನ ಇವನು ಬಿಡಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಯಾರೋ ಬರೋಂತ ಶಬ್ದ ಕೇಳಿಸಿ ಬಚ್ಚಿಟ್ಕೋತಾನೆ. ಆಗ ಇಲ್ಲಿಗೆ ಮತ್ತೆ ಅದೇ ಸೈಂಟಿಸ್ಟ್ ಬಂದು ಆ ರೆಡ್ ಕಲರ್ ಇಂಜೆಕ್ಷನ್ ನ ಒಂದು ಡೆಡ್ ಬಾಡಿಗೆ ಕೊಡ್ತಿದ್ದಂಗೆನೆ ಸತ್ತೋಗಿದಂತ ವ್ಯಕ್ತಿ ಬದುಕ್ತಾನೆ. ಇದನ್ನು ನೋಡಿ ಇವರಿಬ್ರಿಗೂ ತುಂಬಾನೇ ಶಾಕ್ ಆಗಿ ಹೋಗುತ್ತೆ. ನಂತರ ಅವರೆಲ್ಲರೂ ಹೋಗ್ತಿದ್ದಂಗೆನೆ ಬಾಯ್ಸ್ ಜೇಕೋಬ್ ನ ಬಿಡಿಸಿ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ತಾನೆ. ಆದ್ರೆ ಎಲ್ಲೂ ಕೂಡ ದಾರಿ ಸಿಗೋದಿಲ್ಲ. ಆಗ ಇವನಿಗೆ ಡ್ರೈನೇಜ್ ನೀರು ಹೋಗುವಂತ ದಾರಿ ಕಾಣಿಸುತ್ತೆ. ಅದಕ್ಕೆ ಕಂಬಿನ ತೆಗ್ದಾಕಿ ಇವರಿಬ್ರು ಒಳಗಡೆ ಬರ್ತಿದ್ದಂಗೆನೆ ಬಾಯ್ಸ್ ಮತ್ತೆ ಆ ಕಂಬಿನ ಹಾಗೆ ಇಟ್ಟು ಇದೇ ದಾರಿಲಿ ಮುಂದೆ ಸಾಕ್ತಾ ಚರ್ಚ್ ಟವರ್ ಇಂದ ಜೇಕೋಬ್ ನ ಸೇಫ್ ಆಗಿ ಕರ್ಕೊಂಡು ಹೊರಗಡೆ ಬರ್ತಾನೆ. ಈ ಕಡೆ ಮನೇಲಿ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ ಬಾಯ್ಸ್ ಎಲ್ಲಿಗೆ ಹೊಟ್ಟೋದ ಇನ್ನು ಯಾಕೆ ಬಂದಿಲ್ಲ ಅಂತ. ಅದೇ ಸಮಯಕ್ಕೆ ಬಾಯ್ಸ್ ಕೂಡ ಗಾಯ ಆಗಿರುವಂತ ಜೇಕೋಬ್ ನ ಕರ್ಕೊಂಡು ಬಂದು ಫೋರ್ಡ್ ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಚರ್ಚ್ ನಲ್ಲಿ ಮನುಷ್ಯರ ಮೇಲೆ ತುಂಬಾ ಭಯಂಕರವಾಗಿರುವಂತ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇವನು ತಗೊಂಡ್ ಬಂದಿರುವಂತ ಆ ರೆಡ್ ಕಲರ್ ಇಂಜೆಕ್ಷನ್ ನ ತೋರಿಸ್ತಾನೆ. ಆದ್ರಿಂದ ಫೋರ್ಡ್ ಆ ಇಂಜೆಕ್ಷನ್ ನ ತಗೊಂಡ್ ಬಂದು ಈ ಕಮಾಂಡರ್ ಹತ್ರ ಕೇಳ್ತಾನೆ, ಈ ಇಂಜೆಕ್ಷನ್ ಏನು, ನಿಜವಾಗ್ಲೂ ಆ ಚರ್ಚ್ ನಲ್ಲಿ ನೀವೆಲ್ಲರೂ ಏನ್ ಮಾಡ್ತಿದ್ದೀರಾ ಅಂತ. ಆದ್ರೆ ಇವ್ನ್
ಮಾತ್ರ ಏನು ಹೇಳ್ತಿರೋದಿಲ್ಲ. ಕ್ಲೋಯಿ ಬಗ್ಗೆ ತುಂಬಾ ಕೆಟ್ಟಾಗಿ ಮಾತಾಡ್ತಿರ್ತಾನೆ. ಆದ್ರಿಂದ ಇವಳು ಒಂದು ಚಾಕುವಿಂದ ಅವನ ಕಾಲಿಗೆ ಚುಚ್ಬಿಡ್ತಾಳೆ. ನಂತರ ಫೋರ್ಡ್ ಆ ಕಮಾಂಡರ್ ನ ಕಟ್ಟಾಕಿ ಚೆನ್ನಾಗಿ ಹೊಡಿತಾ ಮತ್ತೊಂದ್ಸಲ ಕೇಳೋದಕ್ಕೆ ಶುರು ಮಾಡ್ತಾನೆ, ಹೇಳುವ ಚರ್ಚ್ ನಲ್ಲಿ ಏನ್ ನಡೀತಿದೆ ಅಂತ. ಆದ್ರೆ ಈ ರೀತಿ ಅವನಿಗೆ ಹೊಡಿತಿರೋದು ಬಾಯ್ಸ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಆದ್ರಿಂದ ತಡೆಯೋದಕ್ಕೆ ನೋಡಿದಾಗ ಇವನಿಗೇನೆ ಚೆನ್ನಾಗಿ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ನಂತರ ಇವನು ಕೆಳಗಡೆ ಬಂದು ಕ್ಲೋಯಿಗೆ ಹೇಳ್ತಾನೆ ಯಾಕೆ ಇವನಿಗೆ ಒಡೆದಾಡೋದು ಹಾಗೆ ಯುದ್ಧ ಕಂಡ್ರೆ ಆಗೋದಿಲ್ಲ ಅಂತ. ಯಾಕೆ ಅಂತಂದ್ರೆ ಇವನು ಗಾರ್ಡನ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ವ್ಯಕ್ತಿ, ಆದ್ರೆ ವರ್ಲ್ಡ್ ವಾರ್ ಅಂತ ಹೇಳಿ ಯುದ್ಧ ಮಾಡೋದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಫೋರ್ಡ್ ಕೂಡ ಕೆಳಗಡೆ ಬರ್ತಾನೆ. ಈಗ ಇವ್ರ ಹತ್ರ ಆ ಚರ್ಚ್ ಟವರ್ ನ ಬೆಳೆಸೋದಕ್ಕೆ ಬರೀ 1 ಗಂಟೆ ಮಾತ್ರ ಇರೋದು. ಸರಿ ಅಂತ ಹೇಳಿ ಗಾಯ ಆಗಿದ್ದಂತ ಜೇಕೋಬ್ ಕೂಡ ರೆಡಿ ಆಗಿ ಹೊರಗಡೆ ಬರ್ತಾನೆ. ನಂತರ ಫೋರ್ಡ್ ಚೇಸ್ ನ ಕಳಿಸ್ತಾನೆ, ಹೋಗಿ ಆ ಕಮಾಂಡರ್ ನ ಕರ್ಕೊಂಡ್ ಬಾ ಅಂತ. ಇವನು ಕೂಡ ತುಂಬಾ ಎಚ್ಚರಿಕೆಯಿಂದ ಆ ಕಮಾಂಡರ್ ನ ಕರ್ಕೊಂಡು ಹೋಗೋದಕ್ಕೇನೋ ಬರ್ತಾನೆ. ಆದ್ರೆ ಆ ಕಮಾಂಡರ್ ಫೈಟ್ ಮಾಡಿ ಇವನ ಹತ್ರ ಇದ್ದಂತ ಗನ್ನನ್ನ ಕಿತ್ಕೊಂಡು ಇವನಿಗೆ ಶೂಟ್ ಮಾಡ್ಬಿಡ್ತಾನೆ. ಆಗ ಉಳಿದವರೆಲ್ಲ ಬಂದು ಇವನನ್ನ ತಡೆದು ಸಾಯ್ತಿರುವಂತ ಚೇಸ್ ಅನ್ನ ಕಾಪಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಜಾಸ್ತಿ ಬುಲೆಟ್ ಗಳು ಬಿದ್ದಿರೋದ್ರಿಂದ ಇವನನ್ನ ಬದುಕಿಸೋದಕ್ಕಾಗೋದಿಲ್ಲ, ಸತ್ತೋಗ್ತಾನೆ. ಆಗ ಬಾಯ್ಸ್ ಲ್ಯಾಬ್ ನಲ್ಲಿ ನೋಡಿದ್ನಲ್ಲ, ಆ ರೆಡ್ ಇಂಜೆಕ್ಷನ್ ನ ಕೊಡ್ತಿದ್ದಂಗೆನೆ ಸತ್ತೋಗಿದ್ದಂತ ಒಬ್ಬ ವ್ಯಕ್ತಿ ಜೀವಂತಗೊಂಡಿದ್ದನ್ನ. ಆದ್ರಿಂದ ಇವನು ತಗೊಂಡ್ ಬಂದಿರುವಂತ ಇಂಜೆಕ್ಷನ್ ನ ಚೇಸ್ ಗೆ ಕೊಡ್ತಾನೆ. ಆದ್ರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇದರಿಂದ ಇವರೆಲ್ಲರೂ ತುಂಬಾ ಬೇಜಾರ್ ಮಾಡ್ಕೋತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಚೇಸ್ ಜೀವಂತವಾಗ್ಬಿಡ್ತಾನೆ. ಇದನ್ನ ನೋಡಿ ಇವ್ರು ಯಾರಿಗೂ ನಂಬೋದಕ್ಕಾಗೋದಿಲ್ಲ ಇಲ್ಲಿ ಏನ್ ನಡೀತು ಅಂತ. ಹಾಗೆ ಇವನು ಕುಡಿಯೋದಕ್ಕೆ ಅಂತ ನೀರನ್ನ ಇಸ್ಕೋತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇಂಜೆಕ್ಷನ್ ಕೊಟ್ಟ ಮೇಲೆ ಇವನ ಫಿಸಿಕಲ್ ಸ್ಟ್ರೆಂತ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಆದ್ರೆ ಅದೇ ಸಮಯಕ್ಕೆ ಇವನಿಗೆ ತುಂಬಾ ಶಕೆ ಆಗೋದಕ್ಕೆ ಶುರುವಾಗುತ್ತೆ. ಎಷ್ಟು ಶಕೆ ಆಗ್ತಿರುತ್ತೆ ಅಂತಂದ್ರೆ ಇವನ ಬಾಡಿನ ಬೆಂಕಿಲಿ ಹಾಕಿರೋ ರೀತಿ ಇವನಿಗೆ ಅನ್ನಿಸ್ತಿರುತ್ತೆ. ಹಾಗೆ ನೋಡ್ತಿದ್ದಂಗೆ ಇವನ ಬಾಡಿ ವಿಚಿತ್ರವಾಗಿ ಕನ್ವರ್ಟ್ ಆಗ್ತಾ ಒಂದು ಭಯಂಕರವಾಗಿರುವಂತ ಶೇಪ್ ಅನ್ನ ತಗೊಳ್ತಿರುತ್ತೆ. ಇದರಿಂದ ಚೇಸ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಎಲ್ಲರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಫೋರ್ಡ್ ಅವನಿಗೆ ಶೂಟ್ ಮಾಡ್ತಾನೆ. ಆದ್ರೆ ಅವನು ಸಾಯೋದಿಲ್ಲ. ಇದರಿಂದ ಬಾಯ್ಸ್ಗೆ ತುಂಬಾ ಕೋಪ ಬಂದು ಚೇಸ್ ನ ತಲೆನ ಜಜ್ಜಿ ಸಾಯಿಸ್ಬಿಡ್ತಾನೆ. ಅದೇ ಸಮಯಕ್ಕೆ ಹೊರಗಡೆ ಜರ್ಮನಿಯ ಸೈನಿಕರು ಬರ್ತಾರೆ. ಅದಕ್ಕೆ ಇದೇ ಸರಿಯಾದ ಸಮಯ ಅಂತ ಕಮಾಂಡರ್ ಕ್ಲೋಯಿ ತಮ್ಮ ಆಗಿರುವಂತ ಪೌಲ್ ನ ಕರ್ಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಇವರು ಕೂಡ ಕಮಾಂಡರ್ಗೆ ಹಾಗೆ ಸೈನಿಕರಿಗೆ ಶೂಟ್ ಮಾಡಿ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ಕಮಾಂಡರ್ ಪೌಲ್ ನ ಕರ್ಕೊಂಡು ಎಸ್ಕೇಪ್ ಆಗೋಗ್ತಾನೆ. ಇದರಿಂದ ಕ್ಲೋಯಿ ಇವನ ತಮ್ಮನ್ನ ಕರ್ಕೊಂಡ್ ಬರೋದಕ್ಕೆ ಚರ್ಚ್ ನ ಕಡೆಗೆ ಹೋಗ್ತಿರ್ಬೇಕಾದ್ರೆ ಬಾಯ್ಸ್ ಫೋರ್ಡ್ ಗೆ ಹೇಳ್ತಾನೆ, ನಾವು ಆ ಚರ್ಚ್ ಟವರ್ ನ ನಾಶ ಮಾಡೋದಕ್ಕಿಂತ ಮುಂಚೆ ಕ್ಲೋಯಿ ತಮ್ಮನ್ನ ಕಾಪಾಡಬೇಕು ಅಂತ. ಆದ್ರೆ ಇವನ್ ಮಾತ್ರ ಏನೇ ಮಾಡಿದ್ರು ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ನಾವು ಬರೀ ನಮ್ಮ ಮಿಷನ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ. ಆದ್ರೆ ಬಾಯ್ಸ್ ಮಾತ್ರ ಪೌಲ್ ನ ಕಾಪಾಡದೆ ನಾನು ಯಾವ ಕೆಲಸನೂ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇದರಿಂದ ಬೇರೆ ದಾರಿ ಇಲ್ಲದೆ ಫೋರ್ಡ್ ಕೂಡ ಪೌಲ್ ನ ಕಾಪಾಡೋದಕ್ಕೆ ಸರಿ ಅಂತ ಒಪ್ಕೋತಾನೆ. ಈ ಕಡೆ ನಮ್ಗೆ ತುಂಬಾ ಏಟ್ಗಳಾಗಿರುವಂತ ಕಮಾಂಡರ್ ನ ತೋರಿಸ್ತಾರೆ. ಪೌಲ್ ನ ಕರ್ಕೊಂಡು ಇವನು ಲ್ಯಾಬ್ ಹತ್ರ ಬಂದು ಆ ರೆಡ್ ಇಂಜೆಕ್ಷನ್ ಗಳನ್ನ ಒಂದಾದ್ಮೇಲೆ ಒಂದು 4-5 ತಗೋಬಿಡ್ತಾನೆ. ಇದರಿಂದ ಇವನು ಕೂಡ ಚೇಸ್ ನ ರೀತಿ ಒಬ್ಬ ಮಾನ್ಸ್ಟರ್ ಹಾಗೆ ಜಾಂಬಿ ಆಗಿ ಕನ್ವರ್ಟ್ ಆಗೋಗ್ತಾನೆ. ಈ ಕಡೆ ಇವರೆಲ್ಲರೂ ಒಂದು ಜಾಕೆ ಬಂದು ಪ್ಲಾನ್ ಅನ್ನ ಮಾಡ್ಕೋತಿರ್ತಾರೆ, ಹೇಗೆ ಪೌಲ್ ಅನ್ನ ಕಾಪಾಡೋದು ಹಾಗೆ ಆ ಚರ್ಚ್ ಟವರ್ ನ ನಾಶ ಮಾಡೋದು ಅಂತ. ಅದ್ರಲ್ಲಿ ಟಿಬೆಟ್ ಹಾಗೆ ಜೇಕೋಬ್ ಹೊರಗಡೆ ಇದ್ದು ಸೈನಿಕರನ್ನ ಸಾಯಿಸಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಬಾಯ್ಸ್ ಮತ್ತೆ ಫೋರ್ಡ್ ಚರ್ಚ್ ನ ಒಳಗಡೆ ಹೋಗಿ ಬಾಂಬ್ ಅನ್ನ ಫಿಟ್ ಮಾಡ್ತಿರ್ಬೇಕಾದ್ರೆ ಕ್ಲೋಯಿ ಇವಳ ತಮ್ಮ ಆಗಿರುವಂತ ಪೌಲ್ ನ ಕಾಪಾಡಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೋತಾರೆ. ಇದರಿಂದ ಕ್ಲೋಯಿ ಒಬ್ಬ ಸೋಲ್ಜರ್ ಅನ್ನ ಇವಳ ಹಿಂದೆ ಬರೋ ರೀತಿ ಮಾಡ್ತಾಳೆ. ಆ ಸೋಲ್ಜರ್ ಕೂಡ ಇವಳನ್ನ ಫಾಲೋ ಮಾಡ್ಕೊಂಡು ಇವಳ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಅಲ್ಲಿಗೆ ಬಾಯ್ಸ್ ಹಾಗೆ ಫೋರ್ಡ್ ಬಂದು ಇವನಿಗೆ ಚೆನ್ನಾಗಿ ಹೊಡಿತಾರೆ. ನಂತರ ನಮ್ಗೆ ತೋರಿಸ್ತಾರೆ ಆ ಸೋಲ್ಜರ್ ಅನ್ನ ಅದೇ ಸ್ಕೂಟರ್ ಗೆ ಕಟ್ ಹಾಕಿ ಸೀದಾ ಚರ್ಚ್ ನ ಟವರ್ ಹತ್ರ ಕಳಿಸ್ತಿರ್ತಾರೆ. ಯಾವಾಗ ಇವನು ಚರ್ಚ್ ಹತ್ರ ಬರ್ತಾನೋ ಅಲ್ಲಿರುವಂತ ಸೈನಿಕರೆಲ್ಲ ನೋಡ್ತಾರೆ. ಈ ಸೋಲ್ಜರ್ ನ ಸ್ಕೂಟರ್ ಗೆ ಕಟ್ಟಿ ಬಾಯನ್ನ ಮುಚ್ಚಿಬಿಟ್ಟಿರ್ತಾರೆ. ಅದಕ್ಕೆ ಬಾಯಿಗೆ ಹಾಕಿದಂತ ಟೇಪ್ ಅನ್ನ ತೆಗಿತಿದ್ದಂಗೆನೆ ಅವನ ಬಾಯಲ್ಲಿದ್ದಂತ ಗ್ರಾನೈಟ್ ಪಿನ್ ಅನ್ನು ಕೂಡ ತೆಗೆದು ಬಿಡ್ತಾರೆ. ಹಾಗೆ ಸ್ಕೂಟರ್ ನಲ್ಲಿ ತುಂಬಾ ಬಾಂಬ್ ಗಳಿರೋದ್ರಿಂದ ಈ ಜಾಗದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಆಗ ಇದೇ ಸರಿಯಾದ ಸಮಯ ಅಂತ ಟಿಬೆಟ್ ಹಾಗೆ ಜೇಕೋಬ್ ಆ ಚರ್ಚ್ ಟವರ್ ನ ಎಂಟ್ರೆನ್ಸ್ ನಲ್ಲಿದ್ದಂತ ಎಲ್ಲಾ ಸೈನಿಕರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅದೇ ಸಮಯಕ್ಕೆ ಇವ್ರು 3 ಜನ ಅದೇ ಡ್ರೈನೇಜ್ ನ ದಾರಿಯಿಂದ ಚರ್ಚ್ ನ ಒಳಗಡೆ ಬಂದು ತಲುಪಿದಾಗ ಕ್ಲೋಯಿ ಇವಳ ತಮ್ಮನ್ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಬ್ರು ಜರ್ಮನ್ ಸೈನಿಕರು ಕಾಣಿಸ್ತಾರೆ. ಅದಕ್ಕೆ ಅವರಿಬ್ರಿಗೂ ಗನ್ ಪಾಯಿಂಟ್ ಅನ್ನ ಮಾಡಿ ನನ್ ತಮ್ಮ ಎಲ್ಲಿ ಅಂತ ಕೇಳಿದಾಗ ಒಬ್ಬ ಹೇಳೋದಿಲ್ಲ. ಆದ್ರಿಂದ ಅವನಿಗೆ ಶೂಟ್ ಮಾಡಿ ಮತ್ತೊಬ್ಬನ್ನ ಹೆದರಿಸ್ತಾಳೆ, ನೀನು ಹೇಳಲೇಬೇಕು ಅಂತ. ಈ ಕಡೆ ಫೋರ್ಡ್ ಹಾಗೆ ಬಾಯ್ಸ್ ಕಂಟ್ರೋಲ್ ರೂಮ್ ಗೆ ಬಂದು ಇಲ್ಲಿರುವಂತ ಸೋಲ್ಜರ್ ನ ಸಾಯಿಸಿ ಫೋರ್ಡ್ ಇಲ್ಲಿ ಬಾಂಬ್ ಅನ್ನ ಫಿಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಬಾಯ್ಸ್ ನ ಲ್ಯಾಬ್ ಗೆ ಕಳಿಸ್ತಾನೆ, ನೀನ್ ಅಲ್ಲೋಗಿ ಫಿಟ್ ಮಾಡು ಅಂತ. ಈ ಕಡೆ ಆ ಸೋಲ್ಜರ್ ಇವಳನ್ನ ನಿನ್ ತಮ್ಮ ಇಲ್ಲೇ ಇದ್ದಾನೆ ಅಂತ ಒಂದು ಸೆಲ್ ಹತ್ರ ಕರ್ಕೊಂಡ್ ಬಂದು ಡೋರ್ ಅನ್ನ ಓಪನ್ ಮಾಡ್ತಾನೆ. ಆದ್ರೆ ಇಲ್ಲಿ ಇವಳ ತಮ್ಮ ಇರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಬಾಯ್ಸ್ ಬಂದು ಈ ಸೋಲ್ಜರ್ ಗೆ ಹೊಡೆದು ನಿನ್ ತಮ್ಮ ಇಲ್ಲಿಲ್ಲ ಬಾ ಅಂತ ಕ್ಲೋಯಿನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಓಪನ್ ಮಾಡಿರುವಂತ ಸೆಲ್ ನ ಒಳಗಡೆ ತೋರಿಸ್ತಾರೆ. ಇದ್ರೊಳಗಡೆ ಇದ್ದಂತ ಒಂದು ಭಯಂಕರವಾಗಿರುವಂತ ಜಾಂಬಿ ಬಿಡುಗಡೆ ಆಗೋಗುತ್ತೆ. ಈ ಕಡೆ ನಮ್ಗೆ ಹೊರಗಡೆ ತೋರಿಸ್ತಾರೆ ಟಿಬೆಟ್ ಹಾಗೆ ಜೇಕೋಬ್ ಜರ್ಮನ್
ಸೈನಿಕರಿಂದ ತಪ್ಪಿಸ್ಕೊಂಡು ಮತ್ತೆ ಹಳ್ಳಿಗೆ ಹೋಗ್ತಿರ್ತಾರೆ. ನಂತರ ಬಾಯ್ಸ್ ಕ್ಲೋಯಿನ ಕರ್ಕೊಂಡು ಲ್ಯಾಬ್ಗೆ ಬಂದು ಹುಡುಕಾಡ್ದಾಗ ಇವಳ ತಮ್ಮ ಪೌಲ್ ಸಿಗ್ತಾನೆ. ಸರಿ ನಿನ್ ತಮ್ಮನ ಕರ್ಕೊಂಡು ಹಳ್ಳಿಗೆ ಹೋಗು ಅಂತ ಇವನು ಹೇಳ್ತಾನೆ. ಆದ್ರೆ ಇವಳು ಮಾತ್ರ ಬಾಯ್ಸ್ ನ ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಯಾಕೆಂತಂದ್ರೆ ಇವಳು ಇವನನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾಳೆ. ಆದ್ರೆ ಇವಳ ತಮ್ಮನು ಕೂಡ ಜೊತೆಲೇ ಇರೋದ್ರಿಂದ ಮೊದ್ಲು ಇವನ ಪ್ರಾಣನ ಕಾಪಾಡಬೇಕು ಅಂತ ಕರ್ಕೊಂಡು ಹೊರಗಡೆ ಹೋಗ್ತಿರ್ತಾಳೆ. ಸರಿ ಅಂತ ಬಾಯ್ಸ್ ಕೂಡ ಅಲ್ಲಿಂದ ಮುಂದೆ ಹೋಗ್ತಿರ್ಬೇಕಾದ್ರೆ ಇವನ ಹಿಂದೆ ಯಾರೋ ಹೋದ್ರು ಅಂತ ಇವನಿಗೆ ಅನ್ಸುತ್ತೆ. ಈ ಕಡೆ ಕ್ಲೋಯಿನು ಕೂಡ ಇವಳ ತಮ್ಮನ್ನ ಕರ್ಕೊಂಡು ಡ್ರೈನೇಜ್ ದಾರಿಯಿಂದ ಹಳ್ಳಿಗೆ ಹೋಗೋದಕ್ಕೆ ನೋಡ್ತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಆಗ್ಲೇ ಸೆಲ್ಲಿಂದ ರಿಲೀಸ್ ಆಗಿರುವಂತ ಜಾಂಬಿ ಬಂದು ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಹೇಗೋ ಮಾಡಿ ಅವಳ ತಮ್ಮ ಪೌಲ್ ತಪ್ಪಿಸ್ಕೊಂಡು ಹಳ್ಳಿ ಕಡೆಗೆ ಓಡೊಂಟೋಗ್ತಾನೆ. ಈ ಕಡೆ ಕ್ಲೋಯಿ ಎಷ್ಟೇ ಫೈಟ್ ಮಾಡಿ ಅದಕ್ಕೆ ಶೂಟ್ ಮಾಡ್ತಿದ್ರು ಕೂಡ ಜಾಂಬಿ ಸಾಯ್ತಿರೋದಿಲ್ಲ. ಆದ್ರೂ ಕೂಡ ಜಾಂಬಿನ ಡಿಸ್ಟ್ರಾಕ್ಟ್ ಮಾಡಿ ಇವಳು ಹೊರಗಡೆ ಬರ್ತಿದ್ದಂಗೆನೆ ಒಂದು ಫ್ಲೇಮ್ ಥ್ರೋವರ್ ಇವಳಿಗೆ ಕಾಣಿಸುತ್ತೆ. ಆದ್ರಿಂದ ಜಾಂಬಿ ಬರ್ತಿದ್ದಂಗೆನೆ ಅದಕ್ಕೆ ಬೆಂಕಿ ಹಾಕಿ ಸುಟ್ಟು ಅಲ್ಲಿಂದ ಹಳ್ಳಿ ಕಡೆಗೆ ಹೋಗ್ತಾಳೆ. ಈ ಕಡೆ ಫೋರ್ಡ್ ಬಾಂಬ್ ಗಳಿಗೆ ಟೈಮರ್ ಅನ್ನ ಫಿಕ್ಸ್ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜಾಂಬಿ ಹಾಗೆ ಮಾನ್ಸ್ಟರ್ ಆಗಿರುವಂತ ಕಮಾಂಡರ್ ಬಂದು ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೇ ರೀತಿ ಬಾಯ್ಸ್ ಕೂಡ ಲ್ಯಾಬ್ ನಲ್ಲಿ ಬಾಂಬ್ ಅನ್ನ ಫಿಟ್ ಮಾಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಸೈಂಟಿಸ್ಟ್ ಬಂದು ಇವನಿಗೆ ಗನ್ ಪಾಯಿಂಟ್ ಅನ್ನ ಮಾಡ್ತಾನೆ. ಆದ್ರೆ ಬಾಯ್ಸ್ ಇವನ್ ಜೊತೆ ಫೈಟ್ ಮಾಡಿ ಇವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಈ ಕಡೆ ನಮ್ಗೆ ಹಳ್ಳಿಲಿ ತೋರಿಸ್ತಾರೆ. ಟಿಬೆಟ್ ಹಾಗೆ ಜೇಕೋಬ್ ಜರ್ಮನ್ ಸೈನಿಕರ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಪೌಲ್ ಬಂದಿದ್ರಿಂದ ಅವನನ್ನ ಕಾಪಾಡ್ಕೊಂಡು ಟಿಬೆಟ್ ಕರ್ಕೊಂಡ್ ಬರ್ತಿರ್ತಾನೆ. ಆಗ ಅಲ್ಲಿಗೆ ಕ್ಲೋಯಿ ಕೂಡ ಬಂದು ಎಲ್ಲಾ ಜರ್ಮನ್ ಸೈನಿಕರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ. ನಂತರ ಟಿಬೆಟ್ ನ ನೋಡಿದ್ರೆ ಇವನು ಪೌಲ್ ನ ಕಾಪಾಡ್ಕೊಂಡು ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಬುಲೆಟ್ ಬಿದ್ಬಿಟ್ಟಿರುತ್ತೆ. ಈ ಕಡೆ ಕಮಾಂಡರ್ ಫೋರ್ಡ್ ಗೆ ಚೆನ್ನಾಗಿ ಹೊಡೆದು ಒಂದು ಕಬ್ಬಿಣದ ತಂತಿಗೆ ನೇತಾಕಿ ಆ ರೆಡ್ ಕಲರ್ ಇಂಜೆಕ್ಷನ್ ನ ಇವನಿಗೂ ಕೂಡ ಇನ್ನೇನು ಕೊಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಬಾಯ್ಸ್ ಬಂದು ಇವನಿಗೆ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಈ ಕಮಾಂಡರ್ ಗೆ ಇನ್ನೂ ಕೂಡ ತುಂಬಾ ಕೋಪ ಬಂದು ಬಾಯ್ಸ್ ಗೆ ಚೆನ್ನಾಗಿ ಹೊಡಿತಾ ಇವರೆಲ್ಲರೂ ಮನುಷ್ಯರನ್ನ ಮಾನ್ಸ್ಟರ್ಸ್ ಗಳಾಗಿ ಕನ್ವರ್ಟ್ ಮಾಡಿರುವಂತ ಜನರನ್ನ ಬಿಡುಗಡೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಫೋರ್ಡ್ ಗೆ ಆ ರೆಡ್ ಕಲರ್ ಇಂಜೆಕ್ಷನ್ ಸಿಕ್ಬಿಡುತ್ತೆ. ಹೀಗೆ ಕಮಾಂಡರ್ ಬಾಯ್ಸ್ ಗೆ ಚೆನ್ನಾಗಿ ಹೊಡಿತಿರ್ಬೇಕಾದ್ರೆ ಹಿಂದೆಯಿಂದ ಫೋರ್ಡ್ ಬಂದು ಇವನಿಗೆ ಚುಚ್ಬಿಡ್ತಾನೆ. ಇದರಿಂದ ಕಮಾಂಡರ್ ಹಾಗೆ ಫೋರ್ಡ್ ನ ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗಿ ಕಮಾಂಡರ್ ಇವನಿಗೆ ಚೆನ್ನಾಗಿ ಹೊಡಿತಿರ್ತಾನೆ. ಅದೇ ಸಮಯಕ್ಕೆ ಬಾಯ್ಸ್ ಒಂದು ಗನ್ ಅನ್ನ ತಗೊಂಡು ಹೊರಗಡೆ ಬರ್ತಿರೋದನ್ನ ಫೋರ್ಡ್ ನೋಡಿ ಒಂದು ಸಿಲಿಂಡರ್ ನ ಕಮಾಂಡರ್ ನ ಕಡೆಗೆ ಎಸಿತಾನೆ. ಆಗ ಬಾಯ್ಸ್ ಆ ಸಿಲಿಂಡರ್ ಗೆ ಶೂಟ್ ಮಾಡ್ತಿದ್ದಂಗೆನೆ ಒಂದು ಬ್ಲಾಸ್ಟ್ ಆಗೋಗುತ್ತೆ. ನಂತರ ಬಾಯ್ಸ್ ಗಾಯಗೊಂಡಿರುವಂತ ಫೋರ್ಡ್ ನ ಕರ್ಕೊಂಡು ಮೊದಲು ನಾವಿಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಫೋರ್ಡ್ ಅವನನ್ನ ಆಚೆ ತಳ್ಳಿ ಗೇಟ್ ಅನ್ನ ಹಾಕೋಬಿಡ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಇವನು ಕೂಡ ರೆಡ್ ಕಲರ್ ಇಂಜೆಕ್ಷನ್ ನ ತಗೋಬಿಟ್ಟಿದ್ದಾನೆ ಅಂತ. ನಾನ್ ಹೊರಗಡೆ ಬಂದ್ರೆ ಎಲ್ಲರಿಗೂ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನೀನ್ ಇಲ್ಲಿಂದ ಹೋಗು, ಈ ಚರ್ಚ್ ಅನ್ನ ನಾಶ ಮಾಡು ಅಂತ ಹೇಳಿ ಇಲ್ಲಿರುವಂತ ಬಾಂಬ್ ನ ಎತ್ಕೊಂಡು ಬೆಂಕಿನ ಹಚ್ತಾನೆ. ಅದೇ ಸಮಯಕ್ಕೆ ಮಾನ್ಸ್ಟರ್ಸ್ ಗಳಾಗಿ ಕನ್ವರ್ಟ್ ಆಗಿರುವಂತ ಜನರು ಕೂಡ ಹೊರಗಡೆ ಬರ್ತಿರ್ತಾರೆ. ಆ ಬಾಂಬ್ ನಿಂದ ಆ ಜಾಗದಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗ್ತಿದ್ದಂಗೆನೆ ಬಾಯ್ಸ್ ಕೂಡ ಇವನು ಲ್ಯಾಬ್ ನಲ್ಲಿ ಫಿಟ್ ಮಾಡಿರುವಂತ ಬಾಂಬ್ ಅನ್ನ ಆಕ್ಟಿವೇಟ್ ಮಾಡಿ ಹೊರಗಡೆ ಬರೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಎಲ್ಲಾನು ಕುಸಿಯೋದಕ್ಕೆ ಶುರುವಾಗುತ್ತೆ. ಅದನ್ನೆಲ್ಲ ದಾಟಿ ಬಾಯ್ಸ್ ಹೊರಗಡೆ ಬರ್ತಿದ್ದಂಗೆನೆ ಆ ಜಾಗ ಸಂಪೂರ್ಣವಾಗಿ ನಾಶ ಆಗೋಗುತ್ತೆ. ಈ ಕಡೆ ಇವರೆಲ್ಲರೂ ಹಳ್ಳಿಲಿ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಬಾಯ್ಸ್ ಇಲ್ಲಿಗೆ ಬಂದು ಫೋರ್ಡ್ ಸತ್ತೋಗಿರುವಂತ ವಿಷಯನ ಹೇಳ್ತಾನೆ. ನಂತರದ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅಮೆರಿಕದ ಸೋಲ್ಜರ್ಸ್ ಗಳು ಇಲ್ಲಿಗೆ ಬಂದು ತಲುಪಿರ್ತಾರೆ. ಹಾಗೆ US ಆರ್ಮಿಯ ಒಬ್ರು ಹೈಯರ್ ಆಫೀಸರ್ ಬಾಯ್ಸ್ ನ ಕೇಳ್ತಾರೆ, ಆ ಚರ್ಚ್ ನಲ್ಲಿ ಜರ್ಮನಿಯ ಸೈನಿಕರು ಏನೋ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ರಂತಲ್ಲ, ಅದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾಯ್ತಾ? ಆ ಜಾಗದಲ್ಲಿ ನಮ್ಮ ಆರ್ಮಿಗೆ ಏನಾದ್ರೂ ಹೆಲ್ಪ್ ಆಗೋದಿದ್ರೆ ಹೇಳು, ಆ ಜಾಗನೆಲ್ಲ ಕ್ಲೀನ್ ಮಾಡಿಸಿ ಆ ಲ್ಯಾಬ್ ನಲ್ಲಿ ಇದ್ದಂತ ಎಲ್ಲಾ ವಸ್ತುಗಳನ್ನ ನಾವು ತಗೊಳ್ಳೋಣ ಅಂತ. ಆದ್ರೆ ಬಾಯ್ಸ್ ಮಾತ್ರ ಇವರಿಗೆ ಏನು ಹೇಳೋದಿಲ್ಲ. ಆ ಜಾಗದಲ್ಲಿ ಯಾವುದೇ ತರದ ಲ್ಯಾಬ್ ಇರ್ಲಿಲ್ಲ, ನೀವ್ ಹೇಳ್ದಂಗೆ ಬರೀ ನಾವು ಚರ್ಚ್ ಅನ್ನ ನಾಶ ಮಾಡಿದೀವಿ ಅಂತ ಹೇಳ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಪೌಲ್ ಹಾಗೆ ಕ್ಲೋಯಿ ಕೂಡ ಇವ್ರ ಜೊತೆನೆ ಇರ್ತಾರೆ. ಹಾಗೆ ಇದೇ ಸಮಯಕ್ಕೆ ವರ್ಲ್ಡ್ ವಾರ್ 2 ಕೂಡ ಮುಗಿದೋಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.